ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟ ದೊಡ್ಡ ಸುದ್ದಿ. ನಿಜವಾಗಿದ್ದೇ ಹೌದಾದ್ರೆ ಕೇಂದ್ರದಲ್ಲಿ ನಿರೀಕ್ಷಿತ ಸ್ಥಾನಗಳು ಸಿಗದೆ ಬಿಜೆಪಿ ಕೈ ಹಿಸುಕಿಕೊಳ್ತಿರೋ ಹೊತ್ತಲ್ಲಿ ನೈತಿಕವಾಗಿ ಬಲ ಸೇರಲಿದೆಯಾ ಈ ರಾಜ್ಯದಿಂದ? MP ಸೀಟ್ಸ್ ವಿಚಾರದಲ್ಲಿ ಬದಲಾವಣೆ ಆಗದೆ ಹೋದ್ರು ಇದರಿಂದ ಬಿಜೆಪಿಗೆ ಎಲ್ಲೆಲ್ಲಿಂದ ಬಲ ಸಿಗತ್ತೆ ಅಂತ ಹುಡುಕ್ತಿರೋ ಹೊತ್ತಲ್ಲಿ ಬಿಗ್ ನ್ಯೂಸ್ ಆಯ್ತು. ಹಾಗಾದ್ರೆ ನಿಜಕ್ಕೂ ಈ ಹೊತ್ತಿಗೆ ಇದು ಗಾಳಿ ಸುದ್ದಿನೇ, ನಿಜಕ್ಕೂ ಈ ಹೊತ್ತಿಗೆ ನಂಬೋದಕ್ಕೆ ಆಗದಿರೋ ಸುದ್ದಿನೇ. ಆದರೆ ಅಂಥದ್ದೊಂದು ಬೆಳವಣಿಗೆ, ಅಚ್ಚರಿಯ ಬೆಳವಣಿಗೆ ಡೆಲ್ಲಿಯಲ್ಲಿ ನಡೀತಿರೋ ಬಗ್ಗೆ ಸುದ್ದಿಗಳು ಓಡಾಡ್ತಿವೆ. 55 ಶಾಸಕರ ಜೊತೆಗೆ ಬಿಗ್ ಲೀಡರ್ ಒಬ್ರು ಬಿಜೆಪಿ ತೆಕ್ಕೆಗೇನಾದ್ರೂ ಬೀಳ್ತಾರ? ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸುಮಾರು ಕಡೆ ಆಪರೇಷನ್ ಸುದ್ದಿಗಳು ಅಲ್ಲಿ ಇಲ್ಲಿ ಬರ್ತಾನೆ ಇದ್ದಾವೆ. ಎಲೆಕ್ಷನ್ ಮುಂಚಿತವಾಗಿಯೂ ಬಂದು, ಎಲೆಕ್ಷನ್ ಮುಂಚಿತವಾಗಿ ಲೋಕಸಭಾ ಚುನಾವಣೆಗೂ ಮುನ್ನ ದೊಡ್ಡ ದೊಡ್ಡ ಕೈ ನಾಯಕರು ಬಿಜೆಪಿ ಸೇರಿದ್ದನ್ನು ನೋಡಿದ್ವಿ. ಬೇರೆ ಬೇರೆ ಪಕ್ಷಗಳಿಂದ ಕಮಲ ಹಿಡಿದಿದ್ದನ್ನು ನೋಡಿದ್ವಿ. ಈಗ ಎಲೆಕ್ಷನ್ ಬಳಿಕ, ಫಲಿತಾಂಶದ ಬಳಿಕ, ಮತ್ತೊಮ್ಮೆ ಮೋದಿ ಪ್ರಧಾನಿಯಾದ ಬಳಿಕ ಮೊದಲ ಅಂಥದ್ದೊಂದು ದೊಡ್ಡ ಸುದ್ದಿ ಹೊರಗಡೆ ಬರ್ತಿರೋದು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು. ಮೂಲತಃ ಬಿಜೆಪಿ ಅವರೇ, ABVP ಕಾರ್ಯಕರ್ತರಾಗಿದ್ದವರು ಬೇರೆ. ಆದ್ರೀಗ ಅವರು ಕಾಂಗ್ರೆಸ್ನ ಒಬ್ಬ ಪ್ರಬಲ ನಾಯಕ, ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ದೊಡ್ಡ ರೋಲ್ ಇದೆ ಅವರದ್ದು ತೆಲಂಗಾಣದಲ್ಲಿ. ಇಷ್ಟೆಲ್ಲ ಇದ್ದು ತೆಲಂಗಾಣದ ಮುಖ್ಯಮಂತ್ರಿ ಬಿಜೆಪಿಗೆ ಹೋಗೋ ಅವಶ್ಯಕತೆ ಏನಿದೆ? ಎಲೆಕ್ಷನ್ ಮುಂಚಿತವಾಗಿ ಬಂದಿತ್ತಿದ್ದು BRS ನಾಯಕನೇ ಇಂತಹ ಹೇಳಿಕೆಯನ್ನ ಕೊಡುವ ಮೂಲಕ ಕೆಸರು ಚಾಟಕ್ಕೆ ಕಾರಣ ಆಗಿತ್ತಲ್ವಾ? ಈಗ ದಿಢೀರ್ ಅಂತ ಸುದ್ದಿ ಸಿಡಿದಿದೆ. ಡೆಲ್ಲಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವ್ರ ಜೊತೆಗೆ ಸುದೀರ್ಘ ಮಾತುಕತೆ ನಡೆಸಿದ ಬೆನ್ನಲ್ಲೇ ರಾಜಕೀಯ ಮಾತಾಡ್ಕೊಂಡು ಬಂದ್ರ ಅವರು, ಅಥವಾ ಅಭಿವೃದ್ಧಿ ಬಗ್ಗೆ ಮಾತಾಡ್ಕೊಂಡು ಬಂದ್ರ ಗೊತ್ತಿಲ್ಲ. ಸಹಜವಾಗಿ ಕೇಳಿ ಬರ್ತಿರೋದು ಅಭಿವೃದ್ಧಿಗಳ ಬಗ್ಗೆನೇ ಮಾತಾಡ್ಕೊಂಡು ಬಂದಿದ್ದಾರೆ ರೇವಂತ್ ರೆಡ್ಡಿ ಅವರು. ತೆಲಂಗಾಣಕ್ಕೆ ಬರಬೇಕಾಗಿರೋ ಒಂದಿಷ್ಟು ಪ್ರಾಜೆಕ್ಟ್ಗಳ ಬಗ್ಗೆ ಕೇಂದ್ರದ ಸಹಕಾರ ಬೇಕು ಅಂತ ಕೇಳಿದ್ದಾರೆ. IIM, ಹೈದರಾಬಾದ್ IIM ಬಗ್ಗೆ 2.5 ಮಿಲಿಯನ್ ಮನೆಗಳು ಕೇಂದ್ರದ ಯೋಜನೆಯ ಅಡಿಯಲ್ಲಿ ತೆಲಂಗಾಣ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಇದೆಲ್ಲದರ ಬಗ್ಗೆ ಮೋದಿ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಿರೋದು. ಆದರೆ ಅಮಿತ್ ಶಾ ಅವರ ಜೊತೆಗೆ ಸುದೀರ್ಘವಾಗಿ, ಬೇರೆ ಯಾರೂ ಇಲ್ಲ, 1-to-1 ಮೀಟಿಂಗ್ ಆಗತ್ತೆ. ಯಾಕೆ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಅಷ್ಟೇ ಅಲ್ಲ, ಅವ್ರು ಆಗ್ತಾ ಇದ್ದ ಹಾಗೆ, ಚೀಫ್ ಮಿನಿಸ್ಟರ್ ಮಾತುಕತೆ ಆಗ್ತಾ ಇದ್ದ ಹಾಗೆ ಉಪಮುಖ್ಯಮಂತ್ರಿ ಜೊತೆಗೂ ಕೂಡ ಮಾತುಕತೆಯಾಗಿದೆ. ಅದು ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ರೇವಂತ್ ರೆಡ್ಡಿ ಅವರು ಮೋದಿ 3ನೇ ಅವಧಿ ಶುರು ಆಗ್ತಾ ಇದ್ದ ಹಾಗೆ ಹೋಗಿದ್ದಾರೆ, ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಭಟ್ಟಿ ವಿಕ್ರಮಾರ್ಕ ಜೊತೆನೂ ಪ್ರಧಾನಿ ಮೋದಿ ಅವರು ಮಾತುಕತೆ ನಡೆಸಿದ್ದಾರೆ. ಏನಾಗಿದೆ ಅಂತ ಕುತೂಹಲ. ಅಭಿವೃದ್ಧಿ ಬಿಟ್ರೆ ಇನ್ನೇನಾಗತ್ತೆ ಅಲ್ಲಿ ಅನ್ನೋ ಉತ್ತರ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ವೇದಿಕೆಯಲ್ಲೇ ಮೋದಿ ಅವರನ್ನ ತನ್ನ ಹಿರಿಯಣ್ಣ ಅಂತ ಹೊಗಳಿದ್ದು, ಗುಜರಾತ್ ಮಾಡೆಲ್ ಅಲ್ಲಿ ತೆಲಂಗಾಣವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಕ್ರೆಡಿಟ್ ಕೊಟ್ಟಿದ್ದೆಲ್ಲ ನೋಡಿದ್ವಿ. ಗುಜರಾತ್ ಮಾಡೆಲ್ ವಿರುದ್ಧ ಕೈಪಡೆ ಯಾವಾಗ್ಲೂ ಮುಗಿ ಬೀಳುತ್ತೆ. ಅಂಥದ್ರಲ್ಲಿ ಗುಜರಾತ್ ರೀತಿಯಲ್ಲಿ ನಾನು ತೆಲಂಗಾಣ ಅಭಿವೃದ್ಧಿ ಮಾಡ್ತೀನಿ ಅಂತ ಕ್ರೆಡಿಟ್ ಕೊಟ್ಟಿದ್ದನ್ನು ನೋಡಿದ್ವಿ. ಇದು ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಮತ್ತು ಮೋದಿ ಅಮಿತ್ ಶಾ ಅವ್ರ ಜೊತೆ ತುಂಬಾ ಒಳ್ಳೆ ಟರ್ಮ್ಸ್ ಅಲ್ಲಿದ್ದಾರೆ ರೇವಂತ್ ರೆಡ್ಡಿ ಅವರು. ಅದು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೇದಲ್ವಾ? ಯಾವ ರಾಜ್ಯಕ್ಕಾದ್ರೂ ಕಾಂಗ್ರೆಸ್ ಇರ್ಲಿ, ಇನ್ನೊಂದು ಪಕ್ಷದವ್ರು ಇರ್ಲಿ, ಕೇಂದ್ರದ ಜೊತೆ, ನಾಯಕತ್ವದ ಜೊತೆ ಚೆನ್ನಾಗಿದ್ರೆ ಒಳ್ಳೇದು. ಭವಿಷ್ಯದಲ್ಲಿ ಅನುದಾನ ಮತ್ತೊಂದು ಅಂತ ಬಂದಾಗ ಅನುಕೂಲ ಆಗತ್ತೆ. ಅಷ್ಟೇನ ಕಾರಣ, ಬೇರೆ ಏನಾದ್ರೂ ಇದೆಯಾ ಅನ್ನುವ ಚರ್ಚೆಗಳು ಪದೇ ನಡೀತಾ ಇದ್ದ ಹೊತ್ತಲ್ಲೇ ಈಗ ಈ ಸುದ್ದಿ ಹೊರಗಡೆ ಬರ್ತಾ ಇದೆ. ಅಂದ್ರೆ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ತೆಲಂಗಾಣದಲ್ಲಿ ಮತ್ತು ಬೇರೆ ಬೇರೆ ಕಡೆ. 55 ಶಾಸಕರ ಜೊತೆಗೆ ಬಿಜೆಪಿ ತೆಕ್ಕೆಗೆ ಬೀಳ್ತಾರಾ ಅನ್ನೋ ರೀತಿಯಲ್ಲಿ BRS ಪಾರ್ಟಿ ಬಿಜೆಪಿ ಜೊತೆ ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದೆ ಅಂತ ರೇವಂತ್ ರೆಡ್ಡಿ ಅವರು ಆರೋಪ ಮಾಡಿದ್ರು. BRS ಯಾವಾಗ ರೇವಂತ್ ರೆಡ್ಡಿ ಬಿಜೆಪಿಗೆ ಹೋಗ್ತಾರೆ ಅಂತ ಕೆಣಕ್ತೋ ಆವಾಗ ಇಂಥದ್ದೆಲ್ಲ ನಡೆದಿದೆ. ಹಿಂದೆ ಕೆಸರು ಚಾಟಗಳಾಗಿವೆ. ಮೊನ್ನೆ ಅಷ್ಟೇ BRS ನ ಬಿಗ್ ಲೀಡರ್ನ ಕಾಂಗ್ರೆಸ್ಗೆ ಸೇರಿಸ್ಕೊಂಡಿದ್ದಾರೆ. ಆ ಮೂಲಕ ಪಕ್ಷ ಬಲಪಡಿಸೋದಕ್ಕೆ ರೇವಂತ್ ರೆಡ್ಡಿ ಅವರು ಪ್ರಯತ್ನ ಪಡ್ತಿದ್ದಾರೆ. ಇಷ್ಟರ ನಡುವೆಯೂ ಕೂಡ ಡೌಟ್ ಯಾಕೆ ಅಂದ್ರೆ ಪದೇ ಡೆಲ್ಲಿಗೆ ಓಡಾಡ್ತಿದ್ದಾರೆ ರೇವಂತ್ ರೆಡ್ಡಿ ಅವರು. ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಪದೇ ಸಂಪುಟ, ಪಕ್ಷದ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದು, ಅದು ಇದು ಅನ್ನೋ ಕಾರಣಕ್ಕೆ ಕರೆಸ್ಕೊಂಡು ಮಾತಾಡ್ತಿದೆ. ಬಿಜೆಪಿ ನಿನ್ನೆ ಎಷ್ಟೇ ಟೀಕೆ ಮಾಡ್ತು, ರೇವಂತ್ ರೆಡ್ಡಿ ಅವ್ರಿಗೆ ಯಾಕೆ ಉಸಿರುಗಟ್ಟಿಸ್ತಾ ಇದ್ದೀರಿ, ಅವ್ರ ಮೇಲೆ ಯಾಕೆ ಇಷ್ಟೊಂದು ಕಣ್ಣಿಟ್ಟಿದ್ದೀರಿ? ಹೈಕಮಾಂಡ್ನ ಪ್ರತಿನಿಧಿ ಒಬ್ಬರು ಬರ್ತಾರೆ, ಅವರಿಂದಾನೇ ಬಹುತೇಕ ಇಲ್ಲಿ ಎಲ್ಲ ನಡೀತಿದೆ. ಮುಖ್ಯಮಂತ್ರಿಗಳಿಗಿಂತ ಅವ್ರ ಕೈನೇ ಜಾಸ್ತಿ ನಡೀತಾ ಇದೆ. ದೀಪ್ತಿ ದಾಸ್ ಅನ್ನುವಂಥ
ರೆಪ್ರೆಸೆಂಟೇಟಿವ್, ಹೈಕಮಾಂಡ್ ರೆಪ್ರೆಸೆಂಟೇಟಿವೇ ತೆಲಂಗಾಣದಲ್ಲಿ ಆಡಳಿತ ನಡೆಸ್ತಾ ಇರೋದು. ಆಡಳಿತ ಸುವ್ಯವಸ್ಥೆ ಎಲ್ಲ ಹಾಳಾಗಿ ಹೋಗಿದೆ. ರೇವಂತ್ ರೆಡ್ಡಿ ಅವ್ರ ಕೈಯಲ್ಲೇ ಏನೂ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಆಡಳಿತ ಮಾಡ್ತಿರೋದು ಅಥವಾ ರೇವಂತ್ ರೆಡ್ಡಿ ಸರ್ಕಾರನ ಗೊತ್ತಾಗ್ತಿಲ್ಲ. ಹಿಂದೆಯೂ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದರ್ಬಾರ್ ನಡೆಸಿತ್ತು. ಮುಖ್ಯಮಂತ್ರಿಗಳನ್ನ ಕೈಗೊಂಬೆಯನ್ನಾಗಿ ಮಾಡ್ಕೊಂಡಿದ್ದು ಇತಿಹಾಸದಲ್ಲಿ ನಾವು ಕಾಣಬಹುದು. ಈಗ ರೇವಂತ್ ರೆಡ್ಡಿ ಅವ್ರಿಗೂ ಅದೇ ತರ ಮಾಡ್ತಿದ್ದಾರೆ. ಫ್ರೀ ಆಗಿ ಅಡ್ಮಿನಿಸ್ಟ್ರೇಷನ್ ಮಾಡೋದಿಕ್ಕೂ ಬಿಡ್ತಾ ಇಲ್ಲ. ಯಾಕೆ ಪದೇ ಪದೇ ಕರೆಸ್ಕೊಳ್ತಿದ್ದಾರೆ? ಏನು ಡೌಟ್ ಇವ್ರಿಗೆ ರೇವಂತ್ ರೆಡ್ಡಿ ಅವ್ರ ಮೇಲೆ ಅನ್ನೋ ಪ್ರಶ್ನೆಯನ್ನ ಕೇಳುವ ಮೂಲಕ ಈ ಬೆಳವಣಿಗೆಗಳಿಗೆ ತಾಳೆಯಾಗ್ತಿದೆ. ಅಂದ್ರೆ ರೇವಂತ್ ರೆಡ್ಡಿ ಅವ್ರ ಮೇಲೆ ಕಣ್ಣಿಟ್ಟಿದ್ಯಾ ಹೈಕಮಾಂಡ್? ಕೆಲವೊಂದು ಪ್ರಶ್ನೆಗಳಿವೆಯಾ ರೇವಂತ್ ರೆಡ್ಡಿ ಅವ್ರ ಬಗ್ಗೆ, ಅಥವಾ ಅನುಮಾನಗಳಿವೆಯಾ ಅನ್ನೋದು ಅರ್ಥ ಆಗ್ತಿಲ್ಲ. ಒಟ್ನಲ್ಲಿ ಈ ಎಲ್ಲ ಹೇಳಿಕೆಗಳು ಮೋದಿ ಅಮಿತ್ ಶಾ ಅವ್ರ ಜೊತೆಗೆ ಸುದೀರ್ಘವಾಗಿ 1-to-1 ಮಾತುಕತೆ ನಡೆಸಿರೋದು ಎಲ್ಲ ಈ ಊಹಾಪೋಹ, 55 ಶಾಸಕರ ಬಿಗ್ ಆಪರೇಷನ್ ಊಹಾಪೋಹಗಳಿಗೆ ತಾಳೆಯಾಗೋ ರೀತಿಯಲ್ಲಿ ಚರ್ಚೆಯಾಗ್ತಿರೋದು. ಬಟ್ ಅಷ್ಟು ಸಲೀಸಿನ ವಿಚಾರ ಅಲ್ಲ. ಯಾಕಂದ್ರೆ ಈಗ ಬಿಜೆಪಿ ಜೊತೆ ಹೋಗಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವ್ರಿಗೆ ಆಗಬೇಕಾಗಿರೋದು ಏನೂ ಇಲ್ಲ. ಈಗ ಸರ್ಕಾರ ಚೆನ್ನಾಗೇ ಇದೆ, ಅಲ್ಲೇನು ಸಮಸ್ಯೆ ಆಗೋ ತರ ಏನು ಇಲ್ಲ. ನೋಡೋಣ, ಕಾದು ನೋಡೋಣ. ಒಟ್ನಲ್ಲಿ ಇದು ರಾಷ್ಟ್ರ ರಾಜಕಾರಣದಲ್ಲಿ ಗಮನ ಸೆಳೀತಾ ಇದೆ ಈ ಸುದ್ದಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.